ಇವರ ತರ ನಾನು ಮಧ್ಯರಾತ್ರಿ ಹೋಗಲ್ಲ ಅಂತನೂ ಕೂಡ ಬಾಂಬ್ ಸಿಡಿಸಿದ್ದಾರೆ. ಸ್ವತಃ ಡಿಕೆಶಿ ವಿರುದ್ಧವೇ ಸಿಎಂ ಹೇಳಿದ್ದಾರೆ. ನಾನು ಅಭಿವೃದ್ಧಿ ವಿಚಾರವಾಗಿ ಭೇಟಿ ಮಾಡಿದ್ದೇನೆ. ನನ್ನ ವೈಯಕ್ತಿಕ ಕೆಲಸಕ್ಕೆ ನಾನು ಸಿಎಂ ಭೇಟಿ ಮಾಡಿಲ್ಲ. ಕಾಂಗ್ರೆಸ್ ನಾಯಕರಿಗೆ ಎಚ್ಡಿಕೆ ತಿರುಗೇಟನ್ನು ನೀಡಿರುವಂಥದ್ದು. ಪ್ರಧಾನಿ ಮಾಡಿ ಎಂದು ದೇವೇಗೌಡರು ಅರ್ಜಿ ಹಾಕಿದ್ರ, ಕಾಲಿಗೆ ಬಿದ್ದು ದೇವೇಗೌಡರನ್ನ ಪ್ರಧಾನಿ ಮಾಡಿದ್ರು ಇವರು. ಮೊನ್ನೆ ನಾನು ಸಿಎಂ ಆಗಿದ್ದು ಕೂಡ ಹಾಗೆ ತಾನೆ, ಇವರೇ ತಾನೇ ಬಂದಿದ್ದ ನಮ್ಮ ಮನೆಗೆ, ನಾನೇನಾದ್ರೂ ಹೋಗಿ ಕೇಳ್ಕೊಂಡಿದ್ನ ಅಂತ ಹೇಳಿದ್ದಾರೆ ಎಚ್ಡಿಕೆ. ನನ್ನ ಬಗ್ಗೆ ಟೀಕೆ ಮಾಡೋರು ರಾಜ್ಯದ ಹಿತಾಸಕ್ತಿ ಕಾಪಾಡಿದವರು, ಈ ರಾಜ್ಯವನ್ನ ಉದ್ಧಾರ ಮಾಡಿರುವವರು ಇದಕ್ಕೆ ಉತ್ತರವನ್ನ ಕೊಡ್ಲಿ ಅಂತ ಹೇಳಿದ್ದಾರೆ. ನೋಡಿ, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಮಾಡಿದ್ದೇನೆ. ಬಿಜೆಪಿ ನಾಯಕರು ನೋಡಪ್ಪ, ಅವೆಲ್ಲ ಇಂಡಿವಿಜುವಲ್ ಎಲ್ಲರೂ ತಗೊಳಕ್ಕಾಗಲ್ಲ. ನಾನು ಇಂಡಿವಿಜುವಲಿ ಯಾರನ್ನೂ ಭೇಟಿ ಮಾಡಿಲ್ಲ. ಯಡಿಯೂರಪ್ಪನವರು ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, 6.5 ಕೋಟಿ ಜನತೆ ಮುಖ್ಯಮಂತ್ರಿ. ನನ್ನ ಕ್ಷೇತ್ರದ ಕೆಲಸಗಳು, ನನ್ನ ಪಕ್ಷದ ಶಾಸಕರ ಕ್ಷೇತ್ರದ ಕೆಲಸಗಳು ಇವತ್ತು ಆಗಬೇಕಾದರೆ ಹೌದು ಮುಖ್ಯಮಂತ್ರಿಗಳ ಹತ್ರ ಮನವಿ ಕೊಡಬೇಕಾಗುತ್ತೆ. ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ವೈಯಕ್ತಿಕವಾಗಿ ಕೆಲಸಗಳಿಗೆ ಹೋಗಿಲ್ಲ. ಮುಖ್ಯಮಂತ್ರಿಗಳ ಅಧಿಕೃತ ಕಚೇರಿ ಒಳಗೆ ಭೇಟಿ ಮಾಡಿದ್ದೇನೆ. ಯಾವುದೇ ರೀತಿ ಕದ್ದು ಮುಚ್ಚಿ ಭೇಟಿ ಮಾಡಿಲ್ಲ. ಬೇರೆ ರಾಜಕಾರಣಿಗಳ ಥರ, ಬೇರೆ ಮುಖಂಡರುಗಳ ಥರ, ಬೇರೆ ಸಂಘಟನೆಗಳ ಥರ. ಬಿಸಿ ಪಾಟೀಲ್ ಅವರು ಮಾತನಾಡ್ತಾ ಇದ್ರು, ಬಾರುಕೋಲು ಚಳುವಳಿ ಮಾಡುವಂಥದ್ದು ಏನೂ ಆಗಿಲ್ಲ, ರೈತರ ಅನುಕೂಲಕ್ಕಾಗಿ ಈ ಒಂದು ಕಾಯ್ದೆಯನ್ನ ತರಲಾಗಿದೆ ಅಂತ ಸ್ಪಷ್ಟಪಡಿಸಿದ್ರು. ನ್ಯೂಸ್ 18 ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಬಿಸಿ ಪಾಟೀಲ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟರು. ಅವ್ರಿಗೆ ಅನುಕೂಲ ಆಗಬೇಕು ಅಂತ ಅದ್ರ ಪರವಾಗಿಲ್ಲ, ರೈತರ ಪರವಾಗಿ ನಾವಿದ್ದೇವೆ. ರೈತರ ಪರವಾಗಿ ಉತ್ತಮವಾದಂಥ ಒಂದು ಕಾಯ್ದೆಯನ್ನು ತಂದಿದ್ದೇವೆ. ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಿದ್ದೇವೆ. ಹಾಗಾಗಿ ರೈತರಿಗೆ ಇವತ್ತು ಇದರಿಂದ ಅತ್ಯಂತ ಅನುಕೂಲ ಆಗಿದೆ. ಇವರಿಗೆ ಯಾವ ರೀತಿ ಅನಾನುಕೂಲ ಆಗಿದೆ ಅನ್ನೋದನ್ನು ಹಳ್ಳಿಗಳಲ್ಲಿ ಹೋಗಿ ಹೇಳಿ, ಬೆಂಗಳೂರು ಸಿಟಿಯಲ್ಲಿ ಕೂತ್ಕೊಂಡು ಮಾತಾಡಿದರೆ ಆಗೋದಿಲ್ಲ. ರೈತ ಸಮುದಾಯಕ್ಕೆ ಅತ್ಯಂತ ಉಪಯುಕ್ತವಾದಂಥ ಕಾಯ್ದೆಯನ್ನು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಂದಿದೆ. ಅದರಿಂದ ಯಾವುದೇ ರೀತಿ ರೈತರಿಗೆ ತೊಂದರೆ ಇಲ್ಲ. ಇವರಿಂದ ನೈತಿಕ ಪಾಠ ಕಲಿಯುವ ಅವಶ್ಯಕತೆ ನನಗಿಲ್ಲ. ತಮ್ಮ ಕಾಯ್ದೆಗಳನ್ನು ಅಂದ್ರೆ ಈಗ ತಂದಿರುವಂತ ಕಾಯ್ದೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆಯನ್ನ ಮಾಡ್ಕೊಳ್ತಾನೆ ಇದ್ದಾರೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ಸ್ವಲ್ಪನೂ ಸಡಿಲ ಮಾಡೋದಿಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ ಕೃಷಿ ಸಚಿವ. ಮತ್ತಷ್ಟು ಮಾಹಿತಿ ಒಂದು ಚಿಕ್ಕ ಬ್ರೇಕ್.